ಇದ್ದಾರೆ ಅಂತ ಗೊತ್ತಾಯ್ತು. ಅದು ಬಹಳ ಖುಷಿ ಆಯ್ತು ನನಗೆ. ನಾನು ಇಬ್ಬರಿಗೂ ನೋಟಿಸ್ ಕೊಟ್ಟು ಅದೇ ದಿವಸ ಸಂಜೆ ನಾನು ಚೆನ್ನಬೇಕು ಅಲ್ಲಿ ಆಯ್ತಲ್ಲ. ನನಗೆ ಇಷ್ಟು ಈಗ ನನಗೆ ಆ ಕಮಿಷನ್ ವಾರಂಟ್ ಅಲ್ಲಿ ನೀವು ಕಮಿಷನ್ ವಾರಂಟ್ ಎಕ್ಸಿಕ್ಯೂಟ್ ಮಾಡುವಾಗ ಶುರುವಿಗೆ ಆ ಕಮಿಷನ್ ವಾರಂಟ್ ಅನ್ನು ನೋಡ್ಬೇಕು ಅಂತ ಬೇಕಾದ್ರೆ ಅದನ್ನು ನೋಡ್ತಿಲ್ಲ ಅಪಾಯಿಂಟ್ಮೆಂಟ್ ಆದವರು ನಾವು ಕೇಳ್ತಾರೆ. ಕಮಿಷನ್ ವಾರಂಟ್ ಅನ್ನು ಓದಿ ನೋಡಿ ಅದರಲ್ಲಿರುವಂತಹ ಡೈರೆಕ್ಷನ್ ಅನ್ನು ನೀವು ಫಾಲೋ ಮಾಡಬೇಕು ಅಂತ ಲೆಕ್ಕ. ಪ್ಲಸ್ ಮೆಮೋ ಆಫ್ ಇನ್ಸ್ಟ್ರಕ್ಷನ್. ಈಗಿನ ಮೇಡಮ್ ಮೆಮೋ ಆಫ್ ಇನ್ಸ್ಟ್ರಕ್ಷನ್ಗೆ ಅವಕಾಶ ಕೊಡುವುದಿಲ್ಲ ಅಂತ ನಾವು ಹೇಳಿದ್ದಾರೆ. ಆಯ್ತು, ರೆಲೆವೆಂಟ್ ಪಾಯಿಂಟ್ ಅನ್ನು ಮಾತ್ರ ನೋಟ್ ಮಾಡಲಿಕ್ಕೆ ಹೇಳ್ತಾರೆ. ಒಳ್ಳೆಯ ಕೆಲಸ ಅಂತ ನನ್ನ ಅಭಿಪ್ರಾಯ. ಆಗ ಏನಾಯ್ತು ಅಂತ ಹೇಳಿದ್ರೆ, ನಾನು ಕಮಿಷನ್ ವಾರಂಟ್ ಓದಿ ಸ್ಥಳಕ್ಕೆ ಹೋದೆ. ಸ್ಥಳಕ್ಕೆ ಹೋಗಿ ಅಲ್ಲಿ ಆ ಕಟ್ಟಡವನ್ನು ಗುರುತಿಸಿದ್ದಾರೆ. ಇಬ್ರು ವಕೀಲರಿದ್ರು. ಅಲ್ಲಿ ಅದು ಲಾಕ್ ಮಾಡಲಿಕ್ಕೆ ಆ ಕಟ್ಟಡಕ್ಕೆ ಒಳಗೆ ಹೋಗ್ಬೇಕಲ್ಲ. ನೀವು ಬ್ರೇಕ್ ಓಪನ್ ಮಾಡಿ ಅಂತೇಳಿ ನನಗೇನು ಪರ್ಮಿಷನ್ ಇಲ್ಲ. ಅಲ್ಲಿ ನನಗೊಂದು ಸಂಶಯ ಬಂತು. ಈ ನನಗೆ ವಕೀಲರಾಗಿ ಅದನ್ನು ಓಪನ್ ಮಾಡಲಿಕ್ಕೆ ರೈಟ್ ಉಂಟಾ ಇಲ್ವೋ? ಯಾರೂ ಯಾರೆಂದು ನನಗೆ ಸ್ಪಷ್ಟವಾದ ಸರಿಯಾದ ಸಲಹೆ ಸಿಗಲಿಲ್ಲ. ಆಗ ಸುಬ್ರಹ್ಮಣ್ಯ ತಯಾರು ನನಗೆ ಬಹಳ ಒಳ್ಳೆ ಸಲಹೆ ಕೊಟ್ಟರು. ಅದನ್ನು ಖಂಡಿತ ನಾನು ಯಾವತ್ತಿಗೂ ಮರೆಯಲಿಲ್ಲ. ಅಂತ ಗೊತ್ತಾ, ನೀವು ಕೋರ್ಟ್ ಕಮಿಷನ್ ಅಂತ ಹೇಳಿದ್ರೆ ಯು ಸ್ಟ್ಯಾಂಡ್ ಇನ್ ದ ಪೊಸಿಷನ್ ಆಫ್ ಎ ಜಡ್ಜ್. ನಿಮಗೆ ಸರಿ ಅಂತ ಕಂಡು ಕಾಣುವ ಎಲ್ಲ ಕೆಲಸವನ್ನು ಮಾಡುವ ಹಕ್ಕು ಕೋರ್ಟ್ ಕಮಿಷನರಿಗೆ ಉಂಟು. ಅಂದ್ರೆ ನನಗೆ ವಿವೇಚನಾಧಿಕಾರ ನ್ಯಾಯೋಚಿತವಾಗಿ ಮಾತ್ರ ಮತ್ತೊಬ್ಬರಿಗೆ ತೊಂದರೆ ಕೊಡಬೇಕು ಅಂತ ಹೇಳುವಂತ ಇರಾದೆ ಇಲ್ಲಲ್ಲ. ಅಲ್ಲಿ ನನಗೆ ಆಗತಕ್ಕದ್ದು ಏನು ಅಂತ ಹೇಳಿ ನನ್ನ ವರದಿಯೆಲ್ಲ ನಾನು ಸ್ಪಷ್ಟವಾಗಿ ಬರೀಲಿಕ್ಕೆ ಶುರು ಮಾಡಿದೆ. ಹೀಗೆ ಇವತ್ತಿಗೆ ನಾನು ಇದನ್ನು ವಾಯ್ದೆ ಕೊಟ್ಟರೆ ನಾಳೆಗೆ ಅಲ್ಲಿರುವಂತಹ ಆಭರಣಗಳನ್ನೆಲ್ಲ ಸ್ಥಳಾಂತರಿಸುವ ಸಾಧ್ಯತೆ ಇರುವುದರಿಂದ ಅದನ್ನು ಉಳಿಯಲು ಅನುಮತಿ ಕೊಟ್ಟಿದ್ದೇನೆ ಅಂತೇಳಿ ಮಾಡಿ ಮತ್ತೆ ನಾವು ಒಳಗೆ ಹೋದಾಗ ಅಲ್ಲಿ ಚಿನ್ನಾಭರಣ ಇಲ್ಲಿಗೆ ದೊಡ್ಡ ಕಪಾಟು, ಕಬ್ಬಿಣದ ಕಪಾಟು, ಅದು 10 ಫೀಟ್ ಎತ್ತರದ್ದು. ಅದನ್ನು ಅಷ್ಟು ಸುಲಭದಲ್ಲಿ ಓಪನ್ ಮಾಡಲಿಕ್ಕೆ ಆಗುವುದಿಲ್ಲ. ಎಲ್ಲಿ ನೋಡಿದ್ರು ನಮಗೆ ಚಿನ್ನ ಆಭರಣಗಳು, ಯಾವುದೇ ಆಭರಣಗಳು ಸಿಗಲಿಲ್ಲ. ನಾವು ಸುತ್ತು ಹೋಗಿ ಬಂದೆ. ನಾವು ಒಟ್ಟಿಗೆ ಬೇಲಿಫ್ ಇದ್ರು, ಮತ್ತೆ ಆಚಾರಿಗಳಿದ್ರು, ಎಂತ ಮಾಡಿದ್ರು. ಆಗ ವಾದಿಯ ಕಡೆಯಿಂದ ನನಗೆ ರಿಕ್ವೆಸ್ಟ್ ಬಂತು, ನೀವೆಂತ ಮಾಡಬೇಕು, ನನಗೆ ಇದನ್ನು ಓಪನ್ ಮಾಡಿ ಕೊಡಬೇಕು. ಯಾವುದನ್ನು? ಈ ಕಪಾಟ ಅಂತ ಹೇಳಿದ್ರೆ ಅಷ್ಟು ಸುಲಭದಲ್ಲಿ ಓಪನ್ ಮಾಡುವಂಥದ್ದಲ್ಲ. ನಾನು ಬಂದು ಸಂಜೆ 6 ಗಂಟೆಗೆ ನೀವು ನೋಡಿ, ಅದು ನನಗೆ ಕಮಿಷನ್ ಕೆಲಸ ಮುಗಿಲಿಕ್ಕೆ ಮಧ್ಯರಾತ್ರಿ 2 ಗಂಟೆ ಆಗಿತ್ತು. ಆ ದಿವಸ ಅಷ್ಟರ ತನಕ ಅಲ್ಲೇ ಕೆಲಸ ಮಾಡಿಕೊಂಡಿದ್ದು. ಅಷ್ಟೊತ್ತಿಗೆ ಒಬ್ಬರದೊಂದು ಅಧ್ಯಕ್ಷರು ಬಂತು, ನೀವನ್ನದು ಕಪಾಟನ್ನು ಹೊಡಿಲಿಕ್ಕೆ ಕೂಡುದು ಅಂತೇಳಿ. ನೀವು ಕಪಾಟನ್ನು ಓಡಿದ್ರೆ ನಿಮ್ಮ ಮೇಲೆ ಕೋರ್ಟಿಗೆ ಮೆಮೋ ಹಾಕ್ತೇನೆ ಅಂತ ಹೇಳಿ. ಆಗ ನಾನು ಸ್ವಲ್ಪ ಆಲೋಚನೆ ಮಾಡಿದೆ. ಈ ಸುಬ್ರಹ್ಮಣ್ಯ ಕೊಳತಾಯ ಹೇಳಿದ ಒಂದು ಮಾತು, ವಿವೇಚನಾ ಅಧಿಕಾರ, ನೀವು ನ್ಯಾಯೋಚಿತವಾಗಿ ಏನು ಕೆಲಸವನ್ನು ಮಾಡಬಹುದು ಅಂತೇಳಿ ನಾನು ಹೇಳಿದೆ. ಈಗ ಇವತ್ತಿಗೆ ನಾನು ಸ್ಥಳ ಬಿಟ್ಟು ಹೋದ್ರೆ ಅಲ್ಲಿ ಯಾವುದೂ ಮತ್ತೆ ಸಿಗ್ಲಿಕ್ಕಿಲ್ಲ. ಪಾರ್ಕಿಗೆ, ಪ್ಲೇಂಟಿಫಿಗೆ, ಕಮಿಷನ್ಗೆ ಯಾರು ಅಪ್ಲೈ ಮಾಡಿದ್ರು ಅವರಿಗೆ ನ್ಯಾಯ ಸಿಗುವ ಸಾಧ್ಯತೆ ಇಲ್ಲ. ಸೊ ನಾನು ಹೇಳಿದೆ, ನಾನು ನೀವು ಕಪಾಟನ್ನು ಹೊಡಿಯಿರಿ ಅಂತೇಳಿ. ನನಗೆ ಕೋರ್ಟ್ ಕಮಿಷನ್ ಅಲ್ಲಿ ವಾರಂಟ್ ಅಲ್ಲಿ ಇಲ್ಲ. ಆ ರೀತಿ ಕಪಾಟನ್ನು ಹೊಡಿಲಿಕ್ಕೆ ಅಷ್ಟು ಸುಲಭದಲ್ಲಿ ಆಗುದಿಲ್ಲ. ನಾನು ಹೊಡೆಯಲಿಂದ ಹೇಳಿದ ರೈಟಿಂಗ್ ಅಲ್ಲಿ ಎಲ್ಲ ಆರ್ಡರ್ ರೈಟಿಂಗ್ ಅಲ್ಲೇ ಮಾಡಿದೆ. ಆಗ ಯಾರೋ ಒಂದು ವಕೀಲರು ನನಗೆ ಒಂದು ಮೆಮೋ ಕೊಟ್ಟರು, ನಿಮಗೆ ಕೋರ್ಟ್ ಕಮಿಷನ್ ಅಲ್ಲಿ ಅನುಮತಿ ಇಲ್ಲ, ನೀವು ಮಾಡಲಿಕ್ಕೆ ಮೆಮೋ ಅನ್ನು ತೆಗೆದುಕೊಂಡೆ. ನಾವು ಏನು ಮಾಡಬೇಕು, ಇನ್ನು ನಮಗೆ ಯಾವುದೇ ಒಂದು ಸ್ಥಳದಲ್ಲಿ ಇಂತಹ ಅನುಭವ ಆಗಲಿಲ್ಲ, ಅಲ್ಲಿ ಮಾತ್ರ ನನಗೆ ಒಂದು ಆದದ್ದು. ಕಮಿಷನ್ ಈ ಮೆಮೋ ಕೊಟ್ಟ ಕೂಡಲೇ ನೀವು ತೆಗೊಳ್ಬೇಕು. ಯಾವುದೇ ಒಂದು ಮೆಮೋ ನಿಮಗೆ ಕೊಟ್ಟರೆ, ಯಾರೇ ಕೊಟ್ಟರೆ ಅಲ್ಲಿ ಸ್ಥಳದಲ್ಲಿ ಇರುವ ಕನ್ಸರ್ನ್ ಪಾರ್ಟಿ, ಥರ್ಡ್ ಪಾರ್ಟಿ ಕೊಟ್ಟರೆ ಅದನ್ನು ತಗೊಂಡು ನಾನು ಎಕ್ಸೆಪ್ಟ್ ಮಾಡಿ ಅದನ್ನು ನನ್ನ ವರದಿಯಲ್ಲಿ ಎಲ್ಲ ವರದಿಯನ್ನು ಅಲ್ಲೇ ಸ್ಥಳದಲ್ಲಿ ಕೂತ್ಕೊಂಡೇ ಬರೀಲಿಕ್ಕೆ ಶುರು ಮಾಡಿದೆ. ಕಣ್ಣಿಗೆ ಕಾಣುವಂಥದ್ದು ನಾನು ಪ್ರತ್ಯಕ್ಷವಾಗಿ ಏನೆಲ್ಲ ಕೆಲಸ ಮಾಡಿದ್ದೆ ಅದನ್ನು ಮಾತ್ರ ಬರೆದದ್ದು. ನಾನು ಆ ವರದಿಯಲ್ಲಿ ಹೀಗೆ ಬರ್ತದೆ ಅವರ ಮೆಮೋವನ್ನು. ಈಗ ಮೆಮೋವನ್ನು ನಾವು ಫೇವರೇಬಲ್ ಆಗಿ ಕನ್ಸಿಡರ್ ಮಾಡಿದ್ರೆ ವಾದಿಗ ನ್ಯಾಯ ಆಗ್ತದೆ. ಸೊ ಮೆಮೋ ಇಸ್ ರಿಜೆಕ್ಟೆಡ್ ಅಂತ ಬರೆದು ಮತ್ತೆ ಅದನ್ನು ಅದು ಬಹಳ ಕಷ್ಟದ್ದು. ದೊಡ್ಡ ಕಬ್ಬಿಣದ ಕಪಾಟ ಅಂತ ಹೇಳಿದ್ರೆ ಗ್ಯಾಸ್ ಇಟ್ಟು ಅದನ್ನು ಓಪನ್ ಮಾಡಬೇಕು. ನನಗೆ ಅದು ಸಾಮಾನ್ಯ 12 ಮತ್ತೆ ಊಟ ಅಲ್ಲೇ ಮಾಡಿದ್ರು. ಆಚೆ ಹೋಗುವಾಗಿಲ್ಲ.
ಕಮಿಷನ್ ಕೆಲಸ ಮುಗಿಯಬೇಕು, ಬೇರೆಲ್ಲಿಗೂ ಹೋಗುವಾಗಿಲ್ಲ, ನಾನು ನೋಡ್ತಾ ಇರ್ಬೇಕಲ್ಲ. ಆಯ್ತು, ಮತ್ತೆ ಮಧ್ಯಾಹ್ನ 12:30 ಗಂಟೆಗೂ ಓಪನ್ ಅದು ಒಂದು ನನ್ನ ಅನುಭವ. ಈ ಸ್ಥಳ ತನಿಖೆಯಲ್ಲಿ ಹಲವು ವಿಧದ ಕೋರ್ಟ್ ಕಮಿಷನ್ ಇದರಲ್ಲಿ ಹೇಳ್ತಾ ಇದ್ದೇನೆ. ಇದರಲ್ಲಿ ನಾವು ಪ್ರಮುಖವಾಗಿ ಒಂದು ಸ್ಥಳ ತನಿಖೆ, ನನ್ನ ಲೆಕ್ಕದಲ್ಲಿ ಈ ಪ್ರಮುಖವಾದ ಅಂಶ ಸ್ಥಳ ತನಿಖೆ. ಹೆಚ್ಚಿನ ವಿಷಯದಲ್ಲಿ ಈ ಎವಿಡೆನ್ಸ್ ರೆಕಾರ್ಡ್ ಆಗುವಂಥದ್ದು ಈಗ ನಾನು ನೋಡ್ತಾ ಇರುವಂಥದ್ದು MBC ಕೇಸ್ಗಳಲ್ಲಿ ಅದನ್ನು ಇನ್ನು ವೇರಿಯಂಟ್ ಕೊಡ್ತಾ ಇದ್ದಾರೆ. ನಾನು ಅದಕ್ಕೆ ಆಗ 1 ರಿಂದ 10 ವರ್ಷದ ನ್ಯಾಯವಾದಿಗಳನ್ನು ಆಯ್ಕೆ ಮಾಡಿದ್ದು ಯಾಕೆ ಗೊತ್ತಾ? ಆಗ ಅವರಿಗೆ ಇನ್ಕಮ್ ಬರುವ ಸೋರ್ಸ್ ಅಂತ ಹೇಳಿದ್ರೆ ಬೈ ವೇ ಆಫ್ ಅಪಾಯಿಂಟ್ಮೆಂಟ್ ಆಫ್ ಕೋರ್ಟ್ ಕಮಿಷನರ್. ನಾನು ಆಗ ಸಜೆಷನ್ ಕೊಡ್ತಿದ್ದದ್ದು ಏನಂತಂದ್ರೆ, ಎಂತ ನೀವು ಕೋರ್ಟ್ನಲ್ಲಿ ನಿಮಗೆ ಕೋರ್ಟ್ ಕಮಿಷನ್ ಅಪಾಯಿಂಟ್ಮೆಂಟ್ ಮಾಡಿದ್ರೆ ನೀವು ಕೂಡಲೇ ಅದನ್ನು ಎಕ್ಸೆಪ್ಟ್ ಮಾಡಿ ಮಾತ್ರ ಅಲ್ಲ, ಕೂಡಲೇ ಸ್ಥಳಕ್ಕೆ ಹೋಗಿ ಅದರ ತೀವ್ರತೆಯನ್ನು ಅನುಸರಿಸಿ ನೀವು ಸ್ಥಳಕ್ಕೆ ಹೋಗಿ ಕಮಿಷನ್ ವರದಿ ಸಲ್ಲಿಸಬೇಕು ಅಂತ ನನ್ನ ಸಲಹೆ. ಹಾಗೆ ಈ ಸ್ಥಳ ತನಿಖೆ ವಿಷಯದಲ್ಲಿ ಇದೊಂದು ನನ್ನ ಪ್ರತ್ಯಕ್ಷ ಅನುಭವ. ಮತ್ತೊಂದು ಈ ಎವಿಡೆನ್ಸ್ ರೆಕಾರ್ಡ್ ಮಾಡುವಂಥದ್ರಲ್ಲಿ ಇನ್ನೊಂದು, ನಾನು ಈ ರೈಟ್ ಆಫ್ ವೇ ಸೂಟ್ನಲ್ಲಿ ಅಥವಾ ಈ ಸೂಟ್ನಲ್ಲಿ ನಾನು ಗಮನಿಸಿದ ವರದಿಗಳೇನು, ರೈಟ್ ಆಫ್ ವೇ ಸೂಟ್ ಆಗಲಿ ಅಥವಾ ನೀರಿನ ಹಕ್ಕಿನ ದಾರಿ ಅಥವಾ ರೈಟ್ ಟು ಲೀವ್ ವಾಟರ್ ಮತ್ತೊಬ್ಬನ ಮತ್ತೊಬ್ಬನ ಜಾಗದಲ್ಲಿ ಲೀಡಿಂಗ್ ದ ವಾಟರ್, ಇದೆಲ್ಲ ಆಗುವಾಗ ನಮಗೆ ಕಮಿಷನ್ ವರದಿ ಮುಖ್ಯ. ಕಮಿಷನ್ನ ವರದಿಯ ಜೊತೆ ಸ್ಕೆಚ್ ಕೂಡ, ಸ್ಕೆಚ್ ಇಲ್ಲದಿದ್ರೆ ಅಂತ ಕೇಸು ವಾದಿ ತಗೊಳ್ಳುವ ಚಾನ್ಸು ಮೇಡಮ್. ನನ್ನ ಅನುಭವ ನನಗೆ ತುಂಬಾ ಕೇಸುಗಳಲ್ಲಿ ನಾನು ನೋಡಿದ್ದು, ಪ್ರತಿವಾದಿ ಅಪಿಯರ್ ಆಗುವಾಗ ನಾನು ನೋಡಿದ್ದು, ಕಮಿಷನ್ ವರದಿಯ ಜೊತೆ ಸ್ಕೆಚ್ ಹಾಕದೇ ಇದ್ದರು. ನನ್ನ ಇನ್ನೊಂದು ಕೇಸಿನಲ್ಲಿ ಏನಾಯ್ತು, ಕಮಿಷನ್ ಅಪಾಯಿಂಟ್ಮೆಂಟ್ ಆಯಿತು, ಕರ್ಕೊಂಡೋದ್ರು, ದಾರಿಯೆಲ್ಲ ಸಿಕ್ಕಿತ್ತು. ಆದರೆ ನಾನು ಸ್ಕೆಚ್ ಕೊಟ್ಟಿದ್ದೆ, ನಿಮ್ಗೆ ಆ ಸ್ಕೆಚ್ ಯಾವ ರೀತಿ ರಸ್ತೆ ಹೋಗ್ತದೆ ಅಂತ ಒಂದು ಸ್ಪಷ್ಟ ಸ್ಥಳದಲ್ಲಿ ಕಾಣ್ತಾ ಇತ್ತು. ಕಮಿಷನರು ಎಲ್ಲ ಚಂದದ ವರದಿ ಹಾಕಿದ್ರು, ಅದರ ನಂತರ ಆ ಕೇಸು ಕೆಳಗಿನ ಕೋರ್ಟ್ನಲ್ಲಿ ನನಗೆ ಅವಮಾನ ಆಯಿತು. ಹಾಗಾಗಿ ಕಮಿಷನ್ ಆದವರು ಇನ್ನೊಂದು ಪ್ರಮುಖವಾಗಿ ಆಲೋಚನೆ ಮಾಡಬೇಕಾದ ನನ್ನ ಪ್ರಕಾರ ಏನು ಅಂತ ಹೇಳಿದ್ರೆ, ಇಂತಹ ಸೂಟ್ಗಳಲ್ಲಿ ಸೂಕ್ಷ್ಮ ವಿಚಾರ, ಸ್ಥಳದ ವಿಷಯವನ್ನು ನೀವು ವರದಿಯಲ್ಲಿ ಬರಲಿಕ್ಕೆ ಕೈಯಲ್ಲಿ ಎಷ್ಟು ಬರೆದರೂ ಅದು ಸ್ಪಷ್ಟತೆ ಇರುವುದಿಲ್ಲ. ಸ್ಪಷ್ಟತೆ ಬೇಕು ಅಂತೇಳಿ ಆದರೆ ನಿಮಗೆ ಅದರ ಜೊತೆ ಒಂದು ಸ್ಕೆಚ್ ಇರಬೇಕಾಗುತ್ತೆ. ಇನ್ನೊಂದು ನಾನು ಕಂಡುಕೊಂಡ ಮೈನಸ್ ಪಾಯಿಂಟ್ ಏನು ಗೊತ್ತಾ, ಈ ಆಗದಿಂದ ನಾನು ಅನುಭವಿಸಿದ್ದೇನೆ. ನಮಗೆ ಕೋರ್ಟ್ ಕಮಿಷನರು ನಮ್ಮನ್ನೇ ಅಪಾಯಿಂಟ್ಮೆಂಟ್ ಮಾಡಿ ನನ್ನದು ಕೆಲವು ಕೇಸುಗಳಲ್ಲಿ ಇದು ನಾನು ಅನುಭವಿಸಿದ್ದೇನೆ. ಅದು ಆಯ್ತು, ಅಳತೆ ಮಾಡಿ ಎಲ್ಲ ಅವರು ಜಾಗ ತೋರಿಸ್ತಾರೆ, ನಮಗೆ ನಕ್ಷೆ ಮಾಡಿ ಕೊಡಬೇಕಾದ್ರು ಸರ್ವೆ, ಆ ಸರ್ವೆ ನಕ್ಷೆಯೇ ಕೊಡುದಿಲ್ಲ. ಆಗ ಏನ್ ಮಾಡ್ತೀರಿ, ನಾನೇನ್ ಮಾಡ್ತಿದ್ದೇವೆ ಈಗ ಪಾರ್ಟಿಗಳಿಗೆ ತೊಂದರೆ ಆಗ್ತದೆ. ಎಷ್ಟೋ ವರ್ಷ ಕಳೆದು ಮಾಡಿದ್ರೆ ಅದರಲ್ಲಿ ಸತ್ಯಾಸತ್ಯತೆ ಗೊತ್ತೇ ಆಗುದಿಲ್ಲ. ನಾನು ಕೂಡ ಜಡ್ಜರ ಗಮನಕ್ಕೆ ತಂದು ರಿಮೈಂಡರ್ ಕೊಡಿಸಿದ್ದೆ, ಶೋಕಾಸ್ ನೋಟಿಸ್ ಕೊಡಿಸುವ ಅಧಿಕಾರ ಜಡ್ಜರಿಗೆ ಅಂತ ಒಂದು ಸರ್ವೇಯರು ಸ್ಕೆಚ್ ಎಷ್ಟೋ ಕೇಸುಗಳಲ್ಲಿ ಇವತ್ತಿಗೂ ನಾನು ನೋಡಿದ್ದೇನೆ. ಸರ್ವೇಯರ್ ಸ್ಕೆಚ್ ಇಂತಹ ಸಂದರ್ಭದಲ್ಲಿ ನೀವು ಕಮಿಷನರ್ ಆದವರು ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ಸಲಹೆ ನಿಮಗೆ. ಮತ್ತೆ ಕಮಿಷನರ್ ಅಪಾಯಿಂಟ್ಮೆಂಟ್ ಯಾವ ಸಂದರ್ಭದಲ್ಲೆಲ್ಲ ಮಾಡಬಹುದು ಅಂತ ಹೇಳುವಂಥದ್ದು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದು ಇಟ್ಕೊಳ್ಳಿ, ನಿಮಗೆಲ್ಲರಿಗೂ ಗೊತ್ತು, ಹೆಚ್ಚಾಗಿ ಇಲ್ಲಿ ಆಗುವಂಥದ್ದು ಯಾವುದು ಗೊತ್ತಾ, ಒಂದು ಲೋಕಲ್ ಇನ್ಸ್ಪೆಕ್ಷನ್ ನಾವು ಮಾಡುವಂಥದ್ದು, ಲೋಕಲ್ ಇನ್ಸ್ಪೆಕ್ಷನ್ ಪ್ಲಸ್ ಇದಲ್ವ ಎವಿಡೆನ್ಸ್ ರೆಕಾರ್ಡ್. ಇನ್ನೊಂದು ನನ್ನ ಕೇಸಿನಲ್ಲಿ
ಆಗಿದೆ. ಅದು ಕೆಲವು ರ್ಯಾಡ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ ಅಂತ ಇಟ್ಕೊಂಡಿದೆ. ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟಲ್ಲಿ ಕೋರ್ಟ್ ಕಮಿಷನರ್ ಅಪಾಯಿಂಟ್ಮೆಂಟ್ ಇದು ಕೆಲವು ಸಂದರ್ಭದಲ್ಲಿ ಶಿರಸ್ತೆದಾರರ ಮೂಲಕವೇ ಕ್ರಿಯೇಟಿವ್ ಬರ್ತದೆ. ಕೆಲವು ಸಂದರ್ಭದಲ್ಲಿ ನಮ್ಮ ಕಾನೂನಲ್ಲಿ ಪ್ರಾವಿಷನ್ ಉಂಟು, ಕೋರ್ಟ್ ಕಮಿಷನರ್ ಅನ್ನು ನೇಮಕ ಮಾಡಿ ಆ ಕೋರ್ಟ್ ಕಮಿಷನರ್ ಕ್ರಿಯೇಟಿವ್ ಕೋರ್ಟಿನ ಪರವಾಗಿ ಬರೆದುಕೊಡುವುದು. ಕೋರ್ಟ್ ಕಮಿಷನರ್ಗೆ ಹೆಚ್ಚು ಕೆಲಸ ಇಲ್ಲ. ಅದರಲ್ಲಿ ಏನಾಗ್ತದೆ ಗೊತ್ತಾ, ಒಂದು ಕೋರ್ಟ್ ಕಮಿಷನರ್ ಅವರು ಇದು ಯಾವುದು ಸೇಲ್ ಡೀಡ್ ಎಕ್ಸಿಕ್ಯೂಟ್ ಮಾಡುವುದು ಅಂತೇಳಿ ಆದರೆ ನಿಮಗೆ ಸೇಲ್ ಡೀಡಿನ ಡ್ರಾಫ್ಟ್ ಎಲ್ಲವನ್ನು ಕೋರ್ಟೇ ಸಪ್ಲೈ ಮಾಡುತ್ತೆ. ಯಾಕೆ ಗೊತ್ತಾ, ಕೋರ್ಟ್ನಲ್ಲಿ ಒಂದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಡಿಗ್ರಿ ಆಗಿದೆ. ಡಿಗ್ರಿ ಆದ ನಂತರ ಆ ಡಿಗ್ರಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ನೀವು ಎಕ್ಸಿಕ್ಯೂಷನ್ ಕೇಸ್ ಹಾಕ್ತೀರಿ. ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕಿದ ನಂತರ ಅಲ್ಲಿ ಡ್ರಾಫ್ಟ್ ಸೇಲ್ ಡೀಡ್ ಕೊಡಬೇಕಾಗುತ್ತೆ. ಡ್ರಾಫ್ಟ್ ಸೇಲ್ ಡೀಡ್ ಅನ್ನು ಆಫೀಸರ್ ಸ್ಕ್ರೂಟಿನೈಸ್ ಮಾಡ್ತಾರೆ. ಎಷ್ಟು ಅಮೌಂಟಿಗೆ ಎಷ್ಟು ಅಮೌಂಟ್ ಪೇಮೆಂಟ್ ಆಗಿದೆ, ಎಷ್ಟು ಅಮೌಂಟ್ ಕೊಡ್ಲಿಕ್ಕೆ ಬಾಕಿ, ಅದು ಎಲ್ಲಿ ಹಾಕಿದ್ದೀರಿ, ಇದೆಲ್ಲ ಮತ್ತೆ ಕಮಿಷನ್ ವಾರಂಟಿನ ಜೊತೆ ಅದು ಕೋರ್ಟ್ ಕಮಿಷನರ್ ಕೈಗೆ. ಒಂದು ಕೇಸಿನಲ್ಲಿ ಉಲ್ಲಾಸ ನಡೆಯಬೇಕು, ಅವರು ಕೋರ್ಟ್ ಕಮಿಷನರ್ ಅವರು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಹೋಗಿ ಕ್ರೇಜಿಟ್ ಬರೆದು ಕೊಡುವುದು ಆಗ್ತದೆ. ಇದು ಕೋರ್ಟ್ ಕಮಿಷನರ್ ಮಿನಿಸ್ಟೀರಿಯಲ್ ಆಕ್ಟ್ ಮಾಡುವಂತ ಒಂದು ಸಂದರ್ಭ. ಇನ್ನೊಂದು ಏನು ಗೊತ್ತಾ, ಎಕ್ಸಾಮಿನ್ ಎನಿ ಪರ್ಸನ್ ನಾನು ಹೇಳಿದೆ, ಮತ್ತೆ ಟು ಮೇಕ್ ಲೋಕಲ್ ಇನ್ವೆಸ್ಟಿಗೇಷನ್ ಹೇಳಿದೆ. ಇನ್ನೊಂದು ಮುಖ್ಯ ಕೋರ್ಟ್ ಕಮಿಷನ್ ಅಪಾಯಿಂಟ್ಮೆಂಟ್ ಈಗ ನಾವು ನೋಡ್ತಾ ಇದ್ದೇವೆ. ಇದು ಮೊದಲು ಕೋರ್ಟ್ ಕಮಿಷನ್ ಇದು ಡಿವಿಷನ್ ಉಂಟಲ್ಲ, ಆಸ್ತಿ ಡಿವಿಷನ್ ಮಾಡೋದು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮೂಲಕವೇ ನಾವು ಅಪ್ಲಿಕೇಶನ್ ಕೋರ್ಟ್ಗೆ ಹಾಕಿದ ಕೂಡಲೇ ತಹಶೀಲ್ದಾರನ್ನ ಅಪಾಯಿಂಟ್ಮೆಂಟ್ ಮಾಡ್ತೀವಿ ಮೊದಲು. ಈಗ ಬೆಳ್ತಂಗಡಿಯಲ್ಲೆಲ್ಲ ನಾನು ನೋಡ್ತಾ ಇದ್ದೇನೆ, ಅಗ್ರಿಕಲ್ಚರಲ್ ಲ್ಯಾಂಡ್ ಆದರೆ ಈ ಸಹ ತಹಶೀಲ್ದಾರ್ ಮಾಡ್ತಾರೆ. ಆದರೆ ನನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಸರ್ವೆ ಅಸಿಸ್ಟೆನ್ಸ್ ತಗೊಂಡು ನಮ್ಮ ಅಡ್ವೊಕೇಟ್ಸ್ಗಳನ್ನೇ ನೇಮಕ ಮಾಡುವುದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ನೀವು ಏನು ಮಾಡಬೇಕು, ಇದು ಕೂಡ ನನ್ನ ಪ್ರಕಾರ ಈ ಜೂನಿಯರ್ ಅಡ್ವೊಕೇಟ್ಸ್ಗೆ ಒಮ್ಮೆ ಮಾತ್ರ ನೀವು ಯಾವಾಗಲೂ ಕೂಡ ಇದಕ್ಕೆ ಬೆದರಬೇಕಾದ ಅವಶ್ಯಕತೆ ಇಲ್ಲ. ಲೇಡೀಸ್ ಕೂಡ ಇದರಲ್ಲಿ ಅಪಾಯಿಂಟ್ಮೆಂಟ್ ಕೋರ್ಟ್ ಕಮಿಷನ್ ಆಗಿ ಮಾಡಬಹುದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಏನು ಗೊತ್ತಾ, ಏನು ಕಷ್ಟ ಇಲ್ಲ. ನಿಮಗೆ ಇರುವ ಅಲ್ಲಿ ಲ್ಯಾಂಡಿನ ಬಗ್ಗೆ ನೀವು ನೋಡುವಾಗ ಅಗ್ರಿಕಲ್ಚರಲ್ ಲ್ಯಾಂಡ್ ಆದರೆ ಈಗ ಡಿವಿಷನ್ ಒಂದು ಆಸ್ತಿ ಅಂದ್ರೆ ಡಿವಿಷನ್ ಆಫ್ ಪ್ರಾಪರ್ಟಿ ಇಸ್ ಇನ್ ರಿಲೇಷನ್ ಟು ಅಗ್ರಿಕಲ್ಚರಲ್ ಪ್ರಾಪರ್ಟಿ ಅಂತ ಇಟ್ಕೊಳ್ತೀವಿ. ಆ ಅಗ್ರಿಕಲ್ಚರಲ್ ಲ್ಯಾಂಡ್ ಅಲ್ಲಿ 2 ಎಕರೆಯಲ್ಲಿ ಅಡಿಕೆ ತೋಟ. ನೀವು ಅದನ್ನು ಕಮಿಷನ್ ಸ್ಥಳಕ್ಕೆ ಕರ್ಕೊಂಡು ಹೋಗಿ ನೋಡೋದು ಗೊತ್ತಾಗ್ತದೆ ನೋಡಿ. ಅಡಿಕೆ ತೋಟ ಮತ್ತೆ ಎಷ್ಟೋ ತೆಂಗು, 50 ಸೆಂಟ್ಸ ಅಥವಾ 1.5 ಎಕರೆಯ ಅಡಿಕೆ ತೋಟ, ಮತ್ತೆ ಗದ್ದೆ ಇದ್ರೆ ಗದ್ದೆ. ಇದಕ್ಕೆಲ್ಲ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ವ್ಯಾಲ್ಯೂಯೇಷನ್ ಇರ್ತದೆ. ಅಡಿಕೆ ತೋಟಕ್ಕೆ 1 ರೇಟ್, ಮತ್ತೆ ಖಾಲಿ ಗುಡ್ಡ ಜಾಗ ಕೆಲವು ಇರ್ತದೆ, ಇಲ್ಲ ಅಂತ ಹೇಳುದಿಲ್ಲ. ಮನೆ ಇರ್ತದೆ, ಮನೆಗೆ ಯಾವುದು ಇಂಜಿನಿಯರ್ ಕರ್ಕೊಂಡು ಹೋಗಿ ವ್ಯಾಲ್ಯೂಯೇಷನ್ ಆಗ್ತದೆ. ಇನ್ನೊಂದು ನನಗೆ ಕೇಸಲ್ಲಿ ಸ್ವಲ್ಪ ದೂರದ ಊರಿನಲ್ಲಿ ನನ್ನನ್ನು ಅಪಾಯಿಂಟ್ಮೆಂಟ್ ಮಾಡಿ ಕೋರ್ಟ್ ಕಮಿಷನರ್. ಏನು ಗೊತ್ತಾ, ಟು ಅಸೆಸ್ ದ ವ್ಯಾಲ್ಯೂ ಆಫ್ ದ ಬಿಲ್ಡಿಂಗ್ ಅಂತ. ನನಗೆ ನೋಡಿದ ಕೂಡ ವ್ಯಾಲ್ಯೂಯೇಷನ್ ಅದು ಎಷ್ಟು 92-93ರಲ್ಲಿ ನನಗೆ ನೆನಪಿದ್ದಾರೆ. ನೋಡಿದ ಕೂಡ ಅದರ ವ್ಯಾಲ್ಯೂಯೇಷನ್ ನಮಗೆ ಹೇಳಲಿಕ್ಕಾಗ್ತದೆ. ನಾವು ನೋಡಿ ಬಂದಾದ ನಂತರ ನಾನು ಕೋರ್ಟಿಗೆ ಮೆಮೊ ಹಾಕಿದ್ದೆ ಅಂತ ಹೇಳಿದ್ರೆ ನನಗೆ ಅದನ್ನು ವ್ಯಾಲ್ಯೂಯೇಷನ್ ಹೇಳಲಿಕ್ಕೆ ಆಗ್ತದೆ. ನನಗೊಂದು ಸರಿಯಾದ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್ ಸಹಾಯ ಕೊಡಬೇಕು. ಹಾಗೆ ಕೋರ್ಟ್ ನನಗೆ ಆರ್ಡರ್ ಕೂಡ ಮಾಡಿ ಇದೆಲ್ಲ ನಿಮ್ಮ ಅಧಿಕಾರಗಳು. ನಾನು ಹೇಳ್ತಾ ಇದ್ದೇನೆ, ನಿಮ್ಮನಿಗೆ ಕೋರ್ಟ್ ಕಮಿಷನರ್ ಈಗ ಶ್ರೀಹರಿಯನ್ನು ಅಥವಾ ಅರುಣ್ ಈಗ ಒಂದು ಕೋರ್ಟ್ ಕಮಿಷನ್ ಅಪಾಯಿಂಟ್ಮೆಂಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಒಂದು ಕಟ್ಟಡದ ವ್ಯಾಲ್ಯೂಯೇಷನ್ ಮಾಡಿದ್ರು, ಲಾಟ್ ಆಫ್ ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ ಯಾವ, ಆಗ ನಿಮಗೆ ಅಧಿಕಾರ ಉಂಟು. ಇದೆಲ್ಲ ನಿಮಗೆ CPCಯಲ್ಲಿ ನಿಮಗೆ ಇರುವಂತಹ ಅಧಿಕಾರ, ಕೋರ್ಟ್ ಕಮಿಷನ್ ಇರುವಂತಹ ಅಧಿಕಾರ. ಏನು ಕೋರ್ಟ್ನಲ್ಲಿ ಕೇಳೋದು, ಮತ್ತೆ ಅಲ್ಲಿ ಸ್ಥಳಕ್ಕೆ ವ್ಯಾಲ್ಯೂಯೇಷನ್ ಆಗೋದು. ನನಗೆ ಆಗ ಇದು ಆ ಬಿಲ್ಡಿಂಗ್ ನ ವ್ಯಾಲ್ಯೂಯೇಷನ್ ಭಾರಿ ಸ್ಪಷ್ಟವಾಗಿ ಆಯಿತು ಬರ್ತದೆ. ಏನೆಲ್ಲ ಎಷ್ಟೆಲ್ಲ ಅದರ ಲೆಂತ್, ಬ್ರೆಡ್, ಅವರ ಸ್ಕ್ವೇರ್ ಫೀಟ್, ಅದೆಲ್ಲ ಯಾವುದರ ಕಟ್ಟಡ, ಮತ್ತೆ ರೂಫಿಂಗ್ ವ್ಯಾಲ್ಯೂಯೇಷನ್
ಸಭೆಯಿಂದ ತಗೊಂಡು ಈಗೆಲ್ಲ ಅದು ಅರ್ಥದಿಂದ ಏನು ಮಾಡೋದು. ಸೊ ಇದು ನಾನು ಹೇಳುವಂಥದ್ದು. ಕೋರ್ಟ್ ಕಮಿಷನರು ಪಾರ್ಟಿಷನ್ ಅಲ್ಲಿ ಆಗುವಾಗ ಕೆಲವರು ಅದೇ ಪಾರ್ಟಿಷನ್ ಅಲ್ಲಿ ಆಗುವಾಗ ಒಂದು ಅಗ್ರಿಕಲ್ಚರಲ್ ಲ್ಯಾಂಡ್ ಅದರಲ್ಲಿ ಮನೆ ಕಟ್ಟಡ ಇರ್ತದೆ. ಈಗೆಲ್ಲ ಕೋಟಿ ಕಟ್ಟಡ ಮನೆ ಸರ್, ಹಾಗೆ ನಿಮಗೆ ಕಷ್ಟ ಇಲ್ಲ ಅಂತ ನಾನು ಹೇಳಿದ್ದು. ಇದಿಷ್ಟು ವ್ಯಾಲ್ಯೂಯೇಷನ್ ನೀವು ಹಾಗೆ 2 ಎಕರೆ ಅಡಿಕೆ ತೋಟದ ಒಂದು ವ್ಯಾಲ್ಯೂಯೇಷನ್, ಮತ್ತೆ ಇನ್ನೊಂದು 1 ಎಕರೆ ತೆಂಗಿನ ತೋಟಕ್ಕೆ ಒಂದು ವ್ಯಾಲ್ಯೂಯೇಷನ್, ಇನ್ನೊಂದು ಗದ್ದೆಗೆ ಒಂದು ವ್ಯಾಲ್ಯೂಯೇಷನ್, ಗುಡ್ಡಕ್ಕೆ ಒಂದು ವ್ಯಾಲ್ಯೂಯೇಷನ್. ಅದೀಗ ಡಿಗ್ರಿ ನೋಡಬೇಕು ಅಂತ ಪ್ರಿಲಿಮಿನರಿ ಡಿಗ್ರಿ ನಿಮ್ಮ ಕೈಗೆ ಕೊಟ್ಟಿರ್ತಾರೆ, ಒಂದು ಕಾಪಿ ಪ್ರಿಲಿಮಿನರಿ ಡಿಗ್ರಿ ನೀವು ಡಿವೈಡ್ ಮಾಡಬೇಕಾದ್ರು ಇನ್ನ ಕಾಲೇಜ್ ವಿತ್ ಪ್ರಿಲಿಮಿನರಿ ಡಿಗ್ರಿ. ಮತ್ತೆ ನಿಮಗೆ ಇನ್ನೊಂದು ಕೆಲಸ ಅಪಾಯಿಂಟ್ಮೆಂಟ್ ಆದ್ರೆ ನಾನು ಹೇಳುದು, 2 ವಕೀಲರ ಸಲಹೆಯನ್ನು ಪಡ್ಕೊಳ್ಳಿ. ವಾದಿ ಪ್ರತಿವಾದಿ ಇಂಪಾರ್ಷಿಯಲ್ ಜಡ್ಜ್ಮೆಂಟ್ ಕೋರ್ಟ್ ಕಮಿಷನ್ ಕೊಡುವಂಥದ್ದು. ನಾಳೆ ಒಪ್ಪುದು ಬಿಡುವುದು ಕೋರ್ಟಿಗೆ ಬಿಟ್ಟದು. ನೀವು ಪ್ರಾಮಾಣಿಕವಾಗಿ ಒಂದು ಕಮಿಷನ್ ಸ್ಥಳಕ್ಕೆ ಹೋಗಿ ರಿಪೋರ್ಟ್ ಹಾಕಿ ಬಿಡಿಕೊಂಡು ಕಷ್ಟ ಇಲ್ಲ ಅಂದ್ರೆ ತುಂಬಾ ಜನ ಜೂನಿಯರ್ ಅಡ್ವೊಕೇಟ್ಸ್ ಹೇಳುವುದನ್ನು ಕೇಳಿದ್ರು. ಅವರು ಹೆದರಿಕೆ ಆಗ್ತದೆ. ಶುರುವಿಗೆ ಹೋಗುವಾಗ ಸರಿಯಾಗ್ತದೆ ಯಾರೋ ನನ್ನ ಹತ್ರ ಒಂದು ಹೇಳಿದ ನನಗೆ ಕಮಿಷನ್ ಆಗಿದೆ ಅಂತ ಹೇಳುವಾಗ ಖಂಡಿತ ಏನು ಕಷ್ಟ ಇಲ್ಲ. ಯಾವುದೇ ರೀತಿಯ ಕಮಿಷನ್ ಅಪಾಯಿಂಟ್ಮೆಂಟ್ ಅನ್ನು ಸ್ವೀಕರಿಸುವುದಕ್ಕೆ ನಿಮಗೆ ಖಂಡಿತ ಕಷ್ಟ ಇಲ್ಲ. ನಾನು ದೇಶಪಾಂಡೆ ಅಂತ ಹೇಳಿ ಒಬ್ಬರು ಜಡ್ಜೆ ಹೇಳ್ತಾ ಇದ್ದಾರ, ಆ ದೇಶಪಾಂಡೆ ಅವ್ರಿಗೆ ಏನು ಹೇಳ್ತಿದ್ರು ಗೊತ್ತುಂಟ, ಏನು ಕಷ್ಟ ಉಂಟು ಇಂಥದ್ದನ್ನು ಹೋಗಿ ನೋಡಿ ಬರುವುದಲ್ಲ. ಆ ದೇಶಪಾಂಡೆ ಅವರು ಈ ಡಿವಿಷನ್ ಸಿವಿಲ್ ಕೋರ್ಟಿಗೆ ಬರುವುದಕ್ಕಿಂತ ಮೊದಲು ಇದ್ದ ಈ ಡಿವಿಷನ್ಗೂ ಅಷ್ಟೇ ನಿಮಗೆ ಏನು ಬೇಕಾದ್ರೂ ಸಬ್ ರಿಜಿಸ್ಟರ್ ಆಫ್ ದ ವ್ಯಾಲ್ಯೂಯೇಷನ್ ಪಾರ್ಟಿಯಿಂದ ಹೇಳಿ, ಇದ್ದಾರಲ್ಲ ಪಾರ್ಟಿಗೆ ಮೆಮೊ ಕೊಟ್ಟು ಕೇಳಿ ತರಿಸಲಿಕ್ಕಾಗುತ್ತೆ. ಸೊ ಅದಾದ ನಂತರ ನೀವು ಸರ್ವೇಯರ್ ಅನ್ನು ಕೂತ್ಕೊಂಡು ನ್ಯಾಯೋಚಿತವಾಗಿ ಈಗ 5ರಲ್ಲಿ ವ್ಯಾಲ್ಯೂಯೇಷನ್ ಸರಿ ಬರುವ ಹಾಗೆ ಮಾಡಿ ಅದನ್ನು ಡಿವೈಡ್ ಮಾಡೋದಷ್ಟೇ ಖಂಡಿತ ನನ್ನ ಅಭಿಪ್ರಾಯ ಪ್ರಕಾರ ಇದರಲ್ಲಿ ಯಾವುದೇ ಕಷ್ಟ ಇಲ್ಲ. ಮತ್ತೆ ನಾನು ಅನುಭವಿಸಲಿಲ್ಲ ಅಥವಾ ನಾನು ಈ ಕೆಲಸವನ್ನು ಮಾಡಲಿಲ್ಲ. ಇನ್ನೊಂದು ಕಮಿಷನ್ಗೆ ಅಧಿಕಾರ ಏನು ಅಂತ ಹೇಳಿದ್ರೆ ಇದು ಕೋರ್ಟ್ ಕೊಡುವಂಥದ್ದು, ಇದು ಟು ಕಂಡಕ್ಟ್ ಸೇಲ್ ಆಫ್ ದ ಪ್ರಾಪರ್ಟಿ. ಆಸ್ತಿಗಳನ್ನು ಈಗ ಟ್ರಾಡಿಷನ್ ಫ್ರೀಡಮ್ಸ್ ತುಂಬ ಪ್ರಾಪರ್ಟಿ ನೋಡಿದ 30 ವರ್ಷದ ಹಿಂದೆ ಒಂದು ಎಷ್ಟು 8 ಸೆನ್ಸ 7 ಸೆನ್ಸ ಜಾಗ, ಅದು ಪಾರ್ಟಿಗಳಿಗೆ 5ರಲ್ಲಿ ಒಂದು ಶೇರ್ ಇದ್ದಾರೆ. ಹೀಗೆ ಡಿವೈಡ್ ಮಾಡೋದು. ಕೋರ್ಟ್ ಕಮಿಷನರ್ ಅಪಾಯಿಂಟ್ಮೆಂಟ್ ಮಾಡಿ ವ್ಯಾಲ್ಯೂಯೇಷನ್ ಆಗ್ತದೆ, ಎಲ್ಲ ಅದನ್ನು ಡಿವೈಡ್ ಮಾಡಬೇಕು. 5 ಶೇರ್ ಅಂತ ಹೇಳಿದ್ರೆ 5 ಅಂತ ಹೇಳಿದ್ರೆ ಫ್ರಾಕ್ಷನಲ್ ಶೇರ್ ಬರ್ತದಲ್ವಾ. ಆಗ ಆ ಸಂದರ್ಭದಲ್ಲಿ ಏನು ಮಾಡಲಿಕ್ಕೆ ಸೇಲ್ ಮಾಡುವ ರೈಟ್ ಕೂಡ ಕೋರ್ಟಿಗೆ. ಅಂತ ಸಂದರ್ಭದಲ್ಲಿ ಕೂಡ ಸೇಲ್ ಮಾಡುತ್ತಿದ್ರೆ ಆ ಕೋರ್ಟ್ ಕಮಿಷನರ್ಗೆ ಸೇಲ್ ಮಾಡುವ ರೈಟ್ ಕೂಡ ಉಂಟು. ಅವರು ಅದಕ್ಕೋಸ್ಕರ ಅವರನ್ನು ಕಮಿಷನರ್ ಆಗಿ ನೇಮಕ ಮಾಡಬಹುದು. ಇನ್ನೊಂದು ಏನು ಗೊತ್ತಾ, ಅದು ನಾನು ಹೇಳಿದೆ ನಿಮ್ಮ ಹತ್ರ, ಟು ಪರ್ಫಾರ್ಮ್ ಎನಿ ಮಿನಿಸ್ಟೀರಿಯಲ್ ಆಕ್ಟ್. ಕೋರ್ಟ್ ಕಮಿಷನರ್ ಆಗಿ ಸೇಮ್ ಡೀಡ್ ಎಕ್ಸಿಕ್ಯೂಟ್ ಮಾಡುವುದು. ಒಂದೇ ಒಂದು ಜಾಗದಲ್ಲಿ ಆಗುದಿಲ್ಲ, ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನು ಕೋರ್ಟ್ ಕಮಿಷನ್ ಈ ನಾನು ಮೇಲೆ ಹೇಳಿದ ಒಂದು ಸಂದರ್ಭ ಬಿಟ್ಟು ನನ್ನ ಒಂದು ವಿವೇಚನೆಯಲ್ಲಿ ನಾನು ನೋಟಿಸ್ ಸಂಜೆಗೆ ಕೊಡ್ಲಿಕ್ಕೆ ಆಗಿದೆ, ಈ ವಾದಿ ಪ್ರತಿವಾದಿಗಳಿಗೆ ಕೊಡ್ಲಿಕ್ಕೆ ಆಗಿದೆ. ಈಗ ಅಂತ ಸಂದರ್ಭ ಅಂತ ರೀತಿಯ ಕೇಸಿ ನಾನು ನೋಡೋದಕ್ಕೆ ತುಂಬಾ ಸಮಯ ಇತ್ತೀಚೆಗೆ ನೋಡಲೇ ಇಲ್ಲ. ನಾನು ಉಳಿಯಾದ್ರಿಂದ ಹೇಳಿದ್ದಲ್ಲ, ಇಲ್ಲ ಅಂತ ಹೇಳಿ ಆದ್ರೆ ಈ ನಮ್ಮ ಕೋರ್ಟ್ ಕಮಿಷನರ್ ಆಗಿ ನೇಮಕ ಆದವರ ಒಂದನೇ ಕರ್ತವ್ಯ ಈ ಸಿಪಿಸಿಯಲ್ಲಿ ಏನು ಹೇಳ್ತಾರೆ, ಡೇಟ್ ಕೋರ್ಟ್ ಹೇಳಬೇಕು ಅಂತ ಹೇಳಿ. ಆದರೆ ನಾನು ಕೆಲವು ಸೈಟೇಷನ್ಸ್ ಎಲ್ಲ ನೋಡಿದರೆ ಕೋರ್ಟ್ ಕಮಿಷನರು ಒಂದು ಅಪಾಯಿಂಟ್ಮೆಂಟ್ ಆದ ನಂತರ ಅವರು ಸ್ಥಳ ತನಿಖೆಗೆ ಆ ಸ್ಥಳದ ಒಳಗೆ ಹೋಗುವ ಅಧಿಕಾರ ಬರ್ತದೆ. ನಿಮಗೆ ಪಾಸ್ಪೋರ್ಟ್ ಅಂತ ಹೇಳಿದ್ರೆ ಎಂತ ಅಂತ ಹೇಳಿದ್ರೆ ಈ ಕೊಟ್ಟಂತ ಕಮಿಷನ್ ವಾರೆಂಟ್ ಅದನ್ನು ಹಿಡ್ಕೊಂಡು ನೀವು ಸ್ಥಳಕ್ಕೆ ಹೋಗಬೇಕು ಅಂತ 2 ಪಕ್ಷಕಾರರಿಗೆ ನೋಟಿಸ್ ಕೊಡತಕ್ಕದ್ದು ಅಂತ ಹೇಳಿ ಕೊಡದೆ ಹೋದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ನೀವು ಬಹುಶಃ ಕ್ರಾಸ್ ಆಗುವ ಈ ಕ್ರಿಟಿಸಿಸಮ್ ಕೇಳಿರ್ಬೋದು ಅಂತ ನಾನು ಭಾವಿಸ್ತೇನೆ.
ಎಂತ ಗೊತ್ತಾ, ನಮಗೆ ನೋಟಿಸ್ ಕೊಡ್ಲಿಲ್ಲ, ನಮಗೆ ಬೈಂಡಿಂಗ್ ಅಲ್ವಾ ಕಮಿಷನ್ ರಿಪೋರ್ಟ್, ನಮಗೆ ಬೈಂಡಿಂಗ್ ಅಲ್ವಾ ಹೇಳುವ ಸಾಧ್ಯತೆ ಉಂಟು. ಯಾಕಂತ ಹೇಳಿದ್ರೆ ನಾವು ಇಲ್ಲದೆ ಇದ್ದಾಗ ತಯಾರು ಮಾಡಿದ ವರದಿ ಅದು ಸುಳ್ಳು ವರದಿ ಅಂತ ಹೇಳುವಂಥದ್ದು ಡಿಫೆನ್ಸ್ ಅಂತ ಕೊಡ್ತಾರೆ. ಸೊ ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಕೋರ್ಟ್ ಕಮಿಷನ್ ನೋಟಿಸ್ ಕೊಡುವುದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ನೋಟಿಸ್ ಕೊಡಲಿಕ್ಕೆ ಪಕ್ಷಕಾರರು ಸಿಗುವುದಿಲ್ಲ. ಪಕ್ಷಕಾರರು ಸಿಗದೇ ಇದ್ದಾಗ ಏನ್ ಮಾಡ್ತೀವಿ, ಒಂದು 10-15 ದಿವಸದೊಳಗೆ ಅಲ್ಲಿ ಸ್ಥಳಕ್ಕೆ ಹೋಗಿ ಸ್ಥಳ ಸಂದರ್ಶನ ಮಾಡಬೇಕು. ಆ ಸಂದರ್ಭದಲ್ಲಿ ನೀವು ರಿಜಿಸ್ಟರ್ಡ್ ಮೂಲಕ ಪೋಸ್ಟನ್ನು ಕಳಿಸಿ ಅವರಿಗೆ ಅದು ಕೊಟ್ಟಂತ ವಿಳಾಸಕ್ಕೆ ಜಾರಿ ಆಗುವಾಗ ನೋಡಿದ್ರೆ ಸಾಕು ಅಂತ ನನ್ನ ಅಭಿಪ್ರಾಯ. ಮತ್ತೆ ಇನ್ನೊಂದು, ಈ ಎವಿಡೆನ್ಸ್ ರೆಕಾರ್ಡ್ ಮಾಡುವ ಸಂದರ್ಭದಲ್ಲಿ ಏನಾಗ್ತದೆ ನಿಮಗೆ ಅದು ಮಾತ್ರ ಬಹು ಕಷ್ಟವೇ ಇಲ್ಲ. ಯಾಕಂತ ಹೇಳಿದ್ರೆ ಕೋರ್ಟ್ನಲ್ಲಿ ಹೆಚ್ಚಾಗಿ ವಕೀಲರು ಇರ್ತಾರೆ. ಇದು ನಾನು ಆ ನೋಟಿಸ್ ಕೊಟ್ಟಿಗೆ ಹೇಳಿದ್ದು ಒಂದು ಎಕ್ಸ್ಪಾರ್ಟೆ ಕಮಿಷನ್ ಅಪಾಯಿಂಟ್ಮೆಂಟ್ ಆದ ಸಂದರ್ಭ. ಈ ಉಳಿದ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ವಾದಿ ಪ್ರತಿವಾದಿ ಇನ್ನು ಬೇರೆ ಉಳಿದ ಪ್ರತಿವಾದಿಗಳಿದ್ರೆ ಅವರೆಲ್ಲರಿಗೂ ನೋಟಿಸ್ ಕೊಡ್ತಾ ಇದ್ದೇನೆ, ಕಷ್ಟ ಇಲ್ಲ. ಎವಿಡೆನ್ಸ್ ರೆಕಾರ್ಡ್ ಮಾಡುವಾಗ ಸಹ ಹಾಗೆ, ಯಾಕಂತ ಹೇಳಿದ್ರೆ ಎಲ್ಲರಿಗೆ ಕ್ರಾಸ್ ಮಾಡಲಿಕ್ಕೆ ನೀವು ಅವಕಾಶ ಕೊಡಬೇಕು. ಈ ಎವಿಡೆನ್ಸ್ ರೆಕಾರ್ಡ್ ಮಾಡುವಾಗ ಇನ್ನೊಂದು ನಾನು ಕಂಡುಕೊಂಡ ಒಂದು ವಿಷಯ ಅಂತ ಹೇಳಿದ್ರೆ ಏನಾಗ್ತದೆ, ಒಂದು ಡಾಕ್ಯುಮೆಂಟರಿ ಎವಿಡೆನ್ಸ್ ಕೆಲವು ಸಲ ಇಂದ ಕಸ್ಟಡಿ ಆಫ್ ಅದೇನಂತ ನಿಮ್ಮೊಟ್ಟಿಗೆ ಬೆಂಚ್ ಕ್ಲರ್ಕ್ ಯಾರಾದರೂ ಒಬ್ರು ಬರ್ತಾರೆ ನೋಡಿ, ಸ್ಟಾಫ್ ಎವಿಡೆನ್ಸ್ ರೆಕಾರ್ಡ್ ಮಾಡಿದವರು ಇದ್ರೆ ಆಗ ಆ ಡಾಕ್ಯುಮೆಂಟ್ ಮಾಡಲಿಕ್ಕೆ ಮಾರ್ಕ್ ಮಾಡಲಿಕ್ಕೆ ಆಬ್ಜೆಕ್ಟ್ ಮಾಡ್ಬೋದು. ಇಬ್ರು ಪಕ್ಷಕಾರರು ಇರ್ತಾರೆ, ವಾದಿ ಪ್ರತಿವಾದಿ. ಆಗ ನಾನು ಕಮಿಷನರ್ ಆಗಿದ್ರೆ ಏನು ಮಾಡಬೇಕು, ಇವ್ರು ಮಾರ್ಕ್ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ, ಅವ್ರು ಮಾರ್ಕ್ ಮಾಡಬೇಕು ಅಂತ ಹೇಳ್ತಾರೆ. ಆಗ ಏನಂತ ನಾವು ಕಮಿಷನರ್ ಆಗಿ ಇಂಪಾರ್ಷಿಯಲ್ ನಾವು ಆಫೀಸರ್, ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಆ ಡಾಕ್ಯುಮೆಂಟ್ ಅನ್ನು ಮಾರ್ಕ್ ಮಾಡಬೇಕು. ಅವರು ಹೇಳಿದಂತ ಆಕ್ಷೇಪಣೆ ಅಂತ ಹೇಳಿ ನಮ್ಮ ರಿಪೋರ್ಟ್ ಅಲ್ಲಿ ಬರಬೇಕು. ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿದಾಗ ಇನ್ನು ಆ ಡಾಕ್ಯುಮೆಂಟ್ ಅನ್ನು ಅಕ್ಸೆಪ್ಟ್ ಮಾಡೋದು ಬಿಡುದು ಕೋರ್ಟಿನ ಬಿಡುತ್ತೆ. ಅಲ್ಲಿ ಸ್ಥಳದಲ್ಲಿ ನೀವು ಇಲ್ಲದ್ರೆ ಇನ್ನೊಂದು ಸಲ ಸ್ಥಳಕ್ಕೆ ಹೋಗುವಾಗ ಕೋರ್ಟ್ ನಿಮ್ಮ ಡಾಕ್ಯುಮೆಂಟ್ ನೀವು ಮಾರ್ಕ್ ಮಾಡದೇ ಇದ್ರೆ ಏನಾಗುತ್ತೆ ಗೊತ್ತಾ, ನೀವು ಕೋರ್ಟಿನ ಗಮನಕ್ಕೆ ಬರ್ತದೆ, ಯಾರಾದ್ರೂ ತಿಳಿಸ್ತಾರೆ, ಆಗ ಪುನಃ ಹೋಗಬೇಕಾದಂತ ಸಂದರ್ಭ ಬಂದಿದ್ದು. ಹಾಗಾಗಿ ಕಮಿಷನ್ಗೆ ನನ್ನ ಪ್ರಕಾರ ಕೋರ್ಟ್ನಲ್ಲಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ಎವಿಡೆನ್ಸ್ಗೆ ಮಾರ್ಕ್ ಮಾಡುವ ಅಧಿಕಾರ ಕಮಿಷನರ್ಗೆ ಉಂಟು. ದಟ್ ಇಸ್ ನಾಟ್ ಫೈನ್. ಕಮಿಷನರ್ ಯಾವುದನ್ನು ಮಾರ್ಕ್ ಮಾಡ್ತಾರೆ ಅದು ಫೈನ್ ಅಲ್ಲ, ಅದು ಕೋರ್ಟ್ಗೆ ಬಿಟ್ಟರು. ಕೋರ್ಟ್ ರಿಜೆಕ್ಟ್ ಮಾಡಬಹುದು. ಜೆರಾಕ್ಸ್ ಕಾಪಿ, ಈಗ ಜೆರಾಕ್ಸ್ ಕಾಪಿ ಕೆಲವು ಸಲ ನಿಮಗೆ ಎವಿಡೆನ್ಸ್ಗೆ ಬರಲಿಕ್ಕೂ ಚಾನ್ಸ್ ಉಂಟಿಲ್ಲ ಅಂತ ನಾನು ಹೇಳುವುದಿಲ್ಲ. ಆಗ ಮಾತ್ರ ಸ್ವಲ್ಪ ಎಕ್ಸ್ಪೀರಿಯನ್ಸ್ ನಿಮ್ಮ ಅನುಭವವನ್ನು ಅದರಲ್ಲಿ ಹಾಕುವುದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಏನು ಗೊತ್ತಾ, ನಿಮ್ಗೆಲ್ಲರಿಗೂ ಗೊತ್ತು, ಜೆರಾಕ್ಸ್ ಕಾಪಿ ಈಸ್ ಇನ್ಅಡ್ಮಿಸಿಬಲ್ ಇನ್ ಎವಿಡೆನ್ಸ್. ಅಂತ ಸಂದರ್ಭದಲ್ಲಿ ಈಗ ಇತ್ತೀಚೆಗೆ ನಾನು ಕೆಲವು ರೂಲಿಂಗ್ಸ್ ಎಲ್ಲ ನೋಡಿದ್ದೇನೆ ಅಂತ ಗೊತ್ತಿಲ್ಲ. ಜೆರಾಕ್ಸ್ ಕಾಪಿ ಒರಿಜಿನಲ್ ಇಲ್ಲ ಅಂತ ಹೇಳಿ ಆದರೆ ಸರಿಯಾದ ಫೌಂಡೇಶನ್ ನಮ್ಮ ಪ್ರೀಡಿಂಗ್ ಅಲ್ಲಿ ನಾವು ಹಾಕಿದ್ರು ಬೇಡ, ಎವಿಡೆನ್ಸ್ ಅಲ್ಲಿ ಹಾಕಿದ್ರು ಸಾಕು ಅಂತ ಹೇಳುವಂತ ಡಿಸಿಷನ್ಸ್ ಕೂಡ ನಮ್ಮ ಕರ್ನಾಟಕದ್ದು ನಾನು ಸುಪ್ರೀಂ ಕೋರ್ಟ್ ಇದು ಕೂಡ ನೋಡಿದ್ದು. ಅಂತ ಸರಿಯಾದ ಫೌಂಡೇಶನ್ ಹಾಕಿದ್ರೆ ಜೆರಾಕ್ಸ್ ಕಾಪಿ ಇಸ್ ಅಡ್ಮಿಸಿಬಲ್ ಅಂತ. ಇಂಥ ಸಂದರ್ಭದಲ್ಲಿ ಮಾಡುವಂತ ಕೇಸು ಬರಲಿಕ್ಕೂ ಸಾಕು ಅಲ್ಲಿ ಎವಿಡೆನ್ಸ್ ಅಲ್ಲಿ ಏನು ಅಂತ ಹೇಳಿದ್ರೆ ಪ್ರೈಮರಿ ಡಾಕ್ಯುಮೆಂಟ್ ಸೆಕ್ಷನ್ 62, 63, 65 ನ ಪ್ರಾವಿಷನ್ ನೀವು ನೋಡಿದ್ರೆ ಗೊತ್ತಾಗ್ತದೆ. ಆ ಒರಿಜಿನಲ್ ಡಾಕ್ಯುಮೆಂಟ್ ಕೆಲವು ಸಂದರ್ಭದಲ್ಲಿ ಇಲ್ಲ ಅಂತ ಹೇಳಿದ್ರೆ ಅಪೋಸಿಟ್ ಪಾರ್ಟಿಯಲ್ಲಿ ಇದ್ರೆ ಜೆರಾಕ್ಸ್ ಕಾಪಿಯನ್ನು ಮಾರ್ಕ್ ಮಾಡುವ ಅವಕಾಶ ಇದೆ. ಮತ್ತೆ ಇನ್ನು ನಿಮಗೆ ಇನ್ನೊಂದು ಸಂಶಯ ಬರ್ತದೆ ಅಂತ ಮಾರ್ಕ್ ಮಾಡಬೇಕು. ಯು ಕ್ಯಾನ್ ಡೆಫರ್ ಕ್ರಾಸ್ ಎವಿಡೆನ್ಸ್ ಮಾಡುವಂಥದ್ದುಂಟಲ್ಲ, ನೀವು ವಾಯ್ದೆ ಕೊಡ್ಬೋದು. ನನ್ನ ಒಂದು ಕೇಸಿನಲ್ಲಿ ಎಂತಾಗಿತ್ತು, ಒಂದು 4-5 ವಾಯ್ದೆ ಎವಿಡೆನ್ಸ್ ಮಾಡಿ ಕ್ರಾಸ್ಗೆ ಹಾಗಾಗಿ ಅದು ಕೋರ್ಟ್ ಕಮಿಷನ್ಗೆ ಅದೇ ಇರುವ ಅಧಿಕಾರ, ಅವ್ರು ವಾಯ್ದೆ ಕೊಡ್ಬೋದು.
ಆರ್ಡರ್ ಅನ್ನು ಪಡ್ಕೊಳ್ಬಹುದು. ಇನ್ನೆಷ್ಟು ಉಂಟು ನನಗೆ ಅವಕಾಶ? ಮತ್ತೆ ಈ ಕಮಿಷನ್ ನಾವು ಆನೆಸ್ಟ್ ಆಗಿ ಒಂದು ಕಮಿಷನ್ ಬರಬೇಕು ನಮ್ಮ ಡ್ಯೂಟಿ ಒಂದು ಕಮಿಷನರ್ ಡ್ಯೂಟಿ ನನ್ನ ಪ್ರಕಾರ ಅವರಿಗೆ ಅದರಲ್ಲಿ ಪರ್ಸನಲ್ ಇಂಟ್ರೆಸ್ಟ್ ಏನೂ ಇರಬಾರ್ದು. ನಾವು ಹಾಕುವಂಥದ್ದು, ಈಗ ನಾನು ಕಮಿಷನರ್ ಆಗಿದ್ದಾಗ ಹಾಕ್ತಿದ್ದದ್ದು ನ್ಯಾಯದಾನದ ದೃಷ್ಟಿ. ಅಲ್ಲಿ ನಮ್ಮ ಕೆಲಸ ಇರುತ್ತೆ ಹೇಳಿದ್ರೆ ಕಮಿಷನರ್ ಕೆಲಸ ಒಂದು ಈಸ್ ರೆಪ್ರೆಸೆಂಟಿಂಗ್ ದ ಕೋರ್ಟ್, ಸೆಕೆಂಡ್ ಕೊಡುವಂಥದ್ದು ನ್ಯಾಯದಾನ ಮಾಡಬೇಕು. ಸೊ ಅಲ್ಲಿ ನೀವು ಕೋರ್ಟಿಗೆ ರಿಪೋರ್ಟ್ ವಸ್ತುಸ್ಥಿತಿಯನ್ನು ಸಲ್ಲಿಸಿದ ನಂತರ ನಿಮಗೆ ತಪ್ಪಿ ಮತ್ತೆ ಕೋರ್ಟಿಗೆ ಬಿಟ್ಟದ್ದು. ಕೋರ್ಟ್ ಕಮಿಷನರ್ ನಾಳೆ ಕ್ರಾಸ್ ಮಾಡ್ತಾರೆ, ಕ್ರಾಸ್ ಮಾಡಿದ್ರೆ ನನ್ನ ವರದಿ ನಿಷ್ಪಕ್ಷಪಾತವಾಗಿದ್ರೆ ಅದು ಅಲ್ಲಾಡುವುದಿಲ್ಲ, ಸ್ಪಷ್ಟತೆ ಇರ್ತದೆ, ಅದನ್ನು ಕೋರ್ಟ್ ಎಕ್ಸೆಪ್ಟ್ ಕೂಡ ಮಾಡ್ತದೆ, ಏನು ತೊಂದರೆ ಆಗುದಿಲ್ಲ. ಹಾಗಾಗಿ ಕೋರ್ಟ್ ಕಮಿಷನರ್ ನಾನು ಆಗ ಒಂದು ಉದಾಹರಣೆ ಕೊಟ್ಟದ್ದು, ಕೋರ್ಟ್ ಕಮಿಷನರ್ ಇಂಪಾರ್ಷಿಯಲ್ ಆಗಿರ್ಲಿಕ್ಕೋಸ್ಕರ. ಹಾಗಾಗಿ ಆ ರಿಪೋರ್ಟ್ ಒಂದು ರದ್ದತಿಯಾದ ಒಂದು ಉದಾಹರಣೆಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೆ. ಮತ್ತೆ ಏನಾಗ್ತದೆ ಇನ್ನೊಂದು ರೆಮಿನರೇಷನ್ ಕೋರ್ಟ್ ಕಮಿಷನ್ ಸಂಘಟನೆ ನೀವು ಹಕ್ಕುದಾರ. ಮತ್ತೆ ಏನಾಗ್ತದೆ ಈ ಜಡ್ಜಸ್ ಕೋರ್ಟ್ ಕಮಿಷನ್ ರೆಮಿನರೇಷನ್ ಎಷ್ಟು ಅಂತ ಹೇಳೋದು ಅದನ್ನು ನಾವು ಫಿಕ್ಸ್ ಮಾಡಬಹುದು ಅಂತ ನನ್ನ ಒಂದು ಎಲ್ಲಿಯೂ ಇಲ್ಲ. ನಾನು ಸುಳ್ಳ್ಯದಲ್ಲಿ ನೋಡ್ತೇನೆ, ಬೆಳ್ತಂಗಡಿಯಲ್ಲಿ ನೋಡ್ತೇನೆ, ಫಿಕ್ಸ್ಡ್ ಯಾವುದು ನಾವು ಈಗದ ಎಕನಾಮಿಕ್ ಸ್ಟೇಟಸ್ ನೋಡಿ ನಾವೊಂದು ರೀಸನ್ ಕಮಿಷನರ್ ಹೋಗ್ತಾರೆ ಅಂತ ಹೇಳಿ ಆದರೆ ಖಂಡಿತ ಅವರಿಗೆ ಆಗುವಂತಹ ಖರ್ಚು ಮತ್ತೆ ಅವರ ಒಂದು ದಿನದ ಒಂದು ಸಂಪಾದನೆ ಸಿಗುವಾಗೆ ನಾವು ಖಂಡಿತ ಮಾಡಬಹುದು. ನಮ್ಮ ಸಿಟಿಸಿಯಲ್ಲಿ ಎಷ್ಟು ಅಂತ ಹೇಳುವಂಥದ್ದು ಹೇಳುವುದಿಲ್ಲ. ಮತ್ತೆ ಕಮಿಷನರ ಇದನ್ನು ಯಾವುದು ಅಧಿಕಾರವನ್ನು ನಾನು ಆಗಲೇ ಹೇಳಿದೆ, ನಮಗೆ ಸ್ಥಳಕ್ಕೆ ಹೋಗುವ ಅಧಿಕಾರ ಇರುವಂಥದ್ದು ಯಾವುದು ಅಂತ ಹೇಳಿದ್ರೆ ರೀಸನೇಬಲ್ ಟೈಮ್ ಅಂತ ಹೇಳಿ ರಾತ್ರಿ ಹೊತ್ತಿಗೆ ಹೋಗುವ ಅಧಿಕಾರ ಅಂತ ಹೇಳಿದ್ರೆ ನನ್ನ ಕೇಸಿನಲ್ಲಿ ಹೋಗಬೇಕಾದ ಪರಿಸ್ಥಿತಿ ಇತ್ತು, ಹೋಗಿದ್ದೇನೆ, ಯಾರು ಅಬ್ಜೆಕ್ಟಿವ್ ಮಾಡಲಿಲ್ಲ, ನನಗೆ ಸ್ಥಳ ಪ್ರದರ್ಶನ ಮಾಡಿದ್ದೇನೆ. ಇಲ್ಲ ಅಂತೇಳಿ ರೀಸನೇಬಲ್ ಟೈಮ್ ಇಷ್ಟು ನಾನು ಆರ್ಗ್ಯುಮೆಂಟ್ಗೆ ತಯಾರಾಗಿ ಹೋಗಿದ್ದೇನೆ. ಮುಂದೆ ನನಗೆ ತಿಳಿದಂತ ವಿಷಯವನ್ನು ಹಂಚಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಎಷ್ಟು ಅರ್ಥ ಆಗಿದೆ ನನಗೆ ಗೊತ್ತಿಲ್ಲ. ಏನಾದ್ರೂ ಸಂಶಯ ಇದ್ರೆ ಖಂಡಿತ ಕೇಳಬಹುದು. ನನಗೆ ಗೊತ್ತಿದ್ದಂತೆ ನಿಮ್ಮೊಟ್ಟಿಗೆ ಹಂಚಿಕೊಳ್ಳ ಅಲ್ಲ ಇನ್ನೂ ಉಂಟಾಗಿಲ್ಲ. ನಾನು ಇವತ್ತು ಸಬ್ಜೆಕ್ಟ್ ಮತ್ತೊಂದು ಆಲೋಚನೆ ಮಾಡಿದ್ದೇನೆ, ಅಮೆಂಡ್ಮೆಂಟ್ನ ಬಗ್ಗೆ ಅಂತ ಹೇಳಿದ್ರು. ನನಗೆ ಮಿನಿಮಮ್ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಕಾಗ್ತದೆ ಅಮೆಂಡ್ಮೆಂಟ್ ಹಾಗೆ ಒಳ್ಳೆ ಟಾಪಿಕ್. ಅದ್ಯಾವುದೇ ಅವಕಾಶ ಆದರೆ ನಾನು ಆಲೋಚನೆ ಮಾಡ್ತೇನೆ.